ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಸರಿಯಾದ ಟೈಮ್ಗೆ ರಾಮ್ನ ಹೆಸರು ಹೇಳ್ದೆ ಕಣಮ್ಮ. ಮರ್ತೋಗಿದ್ ವಿಷಯ ಜ್ಞಾಪಿಸ್ತೆ ಸದ್ಯ. ಮಾವಯ್ಯ ನೀವ್ ಯಾಕೆ ಮೇಲ್ ಬರೋಕ್ ಹೋದ್ರಿ? ಹಂಗಾದ್ರೆ ತಾತಂದೇನೋ ಸ್ಕೀಮ್ ಇರ್ಬೇಕು ಅಂತ ಆಯ್ತು. ಹೇಳ್ತೀನಿ ಕಣ. ಈ ವೀಕೆಂಡ್ ಅಲ್ಲಿ ನಿನ್ಗೆ ಏನಾದ್ರು ಕೆಲಸ ಇದೆಯಾನ? ಯಾಕೆ ತಾತ? ಮಾವ ನೀವಿಬ್ರು ಮಾತಾಡ್ತಾ ಇರಿ, ನಿಮ್ ಮಾತ್ರೆ ತಂದ್ಬಿಡ್ತೀನಿ. ಕೆಂಪು ಮಾತ್ರ ಕಣಮ್ಮ. ಹಾ ಮಾವಯ್ಯ. ಅದು ಯಾವುದೋ ಸ್ಕೂಲ್ನವರು ನನ್ನ ಗೆಸ್ಟ್ ಆಗಿ ಕರ್ತಿದ್ದಾರೆ. ನಿನ್ನ ಹೆಸರು ಹೇಳ್ತೀನಿ, ನನ್ನ ಪರವಾಗಿ ನೀನೇ ಹೋಗ್ಬಾರ. ಸ್ಕೂಲ್ಗ ನೋವೆ, ನೀವೆಲ್ಲಿ ನಾನೆಲ್ಲಿ? ಕಲ ನೀವ್ ಹೋದ್ರೆ ಚೆನ್ನಾಗಿರುತ್ತೆ. ಇವ್ರ ಟ್ರೂ ಇನ್ಸ್ಪಿರೇಷನ್ ತಾತ. ಹಿಂಗಂದ್ರೆ ಹೆಂಗೋ? ಮಕ್ಕಳಿಗೆ ನಿನ್ನಂತ ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್ ಸ್ಫೂರ್ತಿಯಾಗಿರ್ಬೇಕು. ತಾತ ನೀವೇನು ಯೋಚನೆ ಮಾಡಬೇಡಿ, ನೀವು ಆರೋಗ್ಯ ಸುಧಾರಿಸ್ಕೊಳ್ಳಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅನ್ಬೇಕು. ನಾನು ಮುದುಕ ಆಗಿದ್ದೀನಿ ಅಂತ ಯಾವಾಗ್ಲೂ ಹುಷಾರ್ ತಪ್ಪೆ ನಿನಗೆ ತೋರಿಸ್ಬೇಕಾ? ಈಗ್ಲೂ ನೀವು ಎನರ್ಜೆಟಿಕ್ ಆಗೇ ಇದ್ದೀರಾ. ವಯಸ್ಸಾಯ್ತು ಅಂತ ಪಬ್ಲಿಕ್ ಲೈಫ್ ನ ತ್ಯಾಗ ಮಾಡೋರಂತೂ ಅಲ್ವೇ ಅಲ್ಲ. ನಾನಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಚಿಕ್ಕಿ ಇದ್ದಾರೆ ಅಲ್ವಾ ಚಿಕ್ಕಿ? ಹ್ಞೂ ಕಣೋ ರಾಮ, ನಾನಿರೋದೇ ಈ ಮುದ್ಕನ್ನ ನೋಡ್ಕೊಳ್ಳೋದಕ್ಕೆ, ಈ ಮನೆ ಮಗನ್ನ ಮೆರೆಸೋದಕ್ಕೆ, ಈ ವಂಶದ ದಂಡಪಿಂಡಗಳನ್ನ ಸೇವೆ ಮಾಡೋದಕ್ಕೆ. ನನ್ನ ಕರ್ಮ, ಯಜಮಾನಿಯಾಗಿ ಮೆರಿಬೇಕಾಗಿರೋಳು ಮನೆ ಕೆಲ್ಸದವಳಾಗಿದ್ದೀನಿ. ನೀವೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದಲೇ ಕಣೋ ನಾನು ನೆಮ್ಮದಿಯಾಗಿದ್ದೀನಿ. ಮಾವಯ್ಯ ಮಾತಾಡಿದ್ ಸಾಕು, ತಿಂಡಿ ಮಾಡೋಣ ಬನ್ನಿ. ಬಾ ನೀನು. ನೀನ್ ನನ್ಗಂತ ಕಳ್ಸಿದ ಲೆಟ್ರ್ ಸಿಕ್ತು. ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸಿಹಿ. ಇದಮ್ಮ ನಾನು ಕಳ್ಸಿರೋ ಲೆಟರು ನನ್ನ ಫ್ರೆಂಡ್ ಸಾರಿಗೆ ಸಿಕ್ತಂತೆ. ಅವಳಿಗೆ ತುಂಬಾ ಖುಷಿ ಆಯ್ತಂತೆ. ನಾನು ಹೇಳಿಲ್ವಾ, ಲೆಟರ್ಸ್ ಬರೆಯೋದು ಓದೋದು ಆ ಖುಷಿನೇ ಬೇರೆ. ತಗೋ. ಇದಮ್ಮ ಹಾಗಾದ್ರೆ ನಾನು ಯಾರ್ಯಾರು ಲೆಟರ್ ಕಳ್ಸಿದ್ದೀನೋ ಅವ್ರಿಗೆಲ್ರಿಗೂ ತಲುಪಿರತ್ತಾ? ಅವರು ಬೆಂಗಳೂರಲ್ಲೇ ಇದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ತಲುಪಿರತ್ತೆ. ನನ್ನ ಫ್ರೆಂಡ್ಗೂ ಕಾರ್ಡ್ ಹೋಗಿರುತ್ತಲ್ವಾ, ಮತ್ತೆ ಯಾಕೆ ಅವ್ರು ಮೆಸೇಜ್ ಮಾಡಲ್ಲ? ಇದು ಪಕ್ಕ ನನ್ನ ಫ್ರೆಂಡ್ ಕಳ್ಸಿರೋ ಮೆಸೇಜ್ ಇರತ್ತೆ. ಇದು ಮೆಸೇಜ್ ಬಂದಿದೆ, ಕಾರ್ಡ್ ಸಿಕ್ಕಿದೆ ಅಂತ ಹೇಳಕ್ಕೆ ಯಾರೋ ಮೆಸೇಜ್ ಮಾಡಿರ್ತಾರೆ. ನೀನ್ ಫೋನ್ ಕೊಡ್ತೀಯಾ? ನಾನು ನೋಡ್ಲಾ? ನನಗೆ ಗೊತ್ತು ಸಿಹಿ, ನೀನು ರಾಮ್ ಮೆಸೇಜ್ಗೋಸ್ಕರ ಕಾಯ್ತಿದ್ಯಾ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.